ಯಾ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಬೈನಾಮಿಯಲ್ ಥಿಯರಮ್ನ ಥಿಯರಿ ಪಾರ್ಟನ್ನು ನೋಡಿದ್ರಿ. ಏನೇನು ಫಾರ್ಮುಲಾಸ್ ಇರುತ್ತೆ, ಏನು ಬೈನಾಮಿಯಲ್ ಥಿಯರಮು ಆ್ಯಂಡ್ ಎಂತ್ ಟರ್ಮ್ ಆಫ್ ಬೈನಾಮಿಯಲ್ ಥಿಯರಮ್ ಏನು, ಜನರಲ್ ಫಾರ್ಮ್ ಆಫ್ ಅ ಬೈನಾಮಿಯಲ್ ಥಿಯರಮ್ ಏನು, ಇಷ್ಟು ಕಂಟೆಂಟನ್ನು ನಾವು ನೋಡಿದ್ವಿ. ಆ್ಯಂಡ್ ವೇರ್ ವಿ ಆರ್ ಯೂಸಿಂಗ್ ಮ್ಯಾಥಮ್ಯಾಟಿಕ್ಸ್ ಬೈನಾಮಿಯಲ್ ಥಿಯರಮ್, ಮ್ಯಾಥಮ್ಯಾಟಿಕ್ಸಲ್ಲಿ ಎಲ್ಲಿ ನಾವು ಬೈನಾಮಿಯಲ್ ಥಿಯರಮ್ನ ಯೂಸ್ ಮಾಡ್ಬೋದು ಅಂತ ನಾನು ಒಂದು ಫಾರ್ಮುಲಾ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಯಾ ಇನ್ ಟುಡೇ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ some important problem based on binomial theorem. Okay, yeah, in this session first problem is expand. I will write that one here. Expand x plus y whole power 4 anta question alli kodidare. Just you observe that question. Expand x plus y whole power 4 by binomial theorem anta kodidare alva. So illi ಆಕ್ಚುಲಿ ನಿಮಗೆ ಎಕ್ಸಾಮ್ ಅಲ್ಲಿ ಈ ರೀತಿ ಕ್ವೆಶನ್ಸ್ ಕೇಳಲ್ಲ, ಬಟ್ ಬೈನಾಮಿಯಲ್ ಥಿಯರ್ ಎಕ್ಸ್ಪ್ಯಾನ್ಷನ್ ನಿಮಗೆ ಗೊತ್ತಿರಬೇಕು. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಬೇಸಿಕ್ಕೇ ಅದು. ಸೊ ಇದೊಂದು ಪ್ರಾಬ್ಲಮ್ ಅನ್ನ ನಾವು ಎಕ್ಸ್ಪ್ಯಾನ್ಷನ್ ಮಾಡಿ ನೋಡೋಣ. ಬೈನಾಮಿಯಲ್ ಥಿಯರ್ ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ನಾನು ಪ್ರೀವಿಯಸ್ ಇದರಲ್ಲೇ ಜನರಲ್ ಫಾರ್ಮ್ ಅನ್ನ ಇಲ್ಲಿ ಬರೀತೀನಿ. ನಾನು ನಿಮಗೆ ಫಾರ್ಮುಲಾನ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು nc0 x power n y power 0 plus nc1 x power n minus 1 y power 1 plus nc2 x power n minus 2 y power 2 plus etc plus ncn x power 0 y power n. ಆಲ್ರೆಡಿ ನಾನು ಥಿಯರಿ ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಥರ ಎಕ್ಸ್ ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ವೈ ಪವರ್ ಏನಾಗುತ್ತೆ 0 ಇಂದ ಇನ್ಕ್ರೀಸ್ ಆಗಿ ಅಪ್ ಟು ಎನ್ ವರೆಗೆ ಬರೀತೀವಿ. ಯಾ ಈ ಜನರಲ್ ಫಾರ್ಮ್ ಏನಿದೆ ಬೈನಾಮಿಯಲ್ ಥಿಯರಮನ್ನ ಅದನ್ನ ಇಲ್ಲಿಗೆ ಅಪ್ಲೈ ಮಾಡಿ ದೆನ್ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ 4 ಅಂತ ಇದೆ. ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ 4 ಎನ್ ಪ್ಲೇಸ್ ಅಲ್ಲಿ ಏನಿದೆ ನಿಮಗೆ 4 ಇದೆ. ಯು ಶುಡ್ ರೈಟ್ ದಟ್ ಒನ್ ಹಿಯರ್. ಎನ್ ಪ್ಲೇಸ್ ಅಲ್ಲಿ 4 ಇದೆ. 4c0 x power 4 y power 0 plus 4c1 x power 4 minus 1 y power 1 plus 4c2 x power 4 minus 2 y power 2 plus 4c3 x power 4 minus 3 y power 3 plus 4c4 x power 0 because 4 minus 4 ಇದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಯು ಶುಡ್ ರೈಟ್ ಲೈಕ್ ದಿಸ್ 4 minus 4 y power 4 ಬಿಕಾಸ್ n ಕೊಟ್ಟಿರೋದು ನಮಗೆ 4 ವರೆಗೆ ಮಾತ್ರ. ಸೊ ನಾನು ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಿದ್ದೀನಿ. ಓಕೆ ಯಾ ಈಗ ನಾನು ಕಾಂಬಿನೇಷನ್ಗೆ ನಿಮಗೆ ಕಾಂಬಿನೇಷನ್ ಅನ್ನ ಹೇಗೆ ಸಿಂಪ್ಲಿಫೈ ಮಾಡೋದಂತ ಹೇಳಿದ್ದೀನಿ. ಓಕೆ ಆ ಫಾರ್ಮುಲಾ ಬೇಸ್ ಮೇಲೆ ನಾವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ವಿ ನೋ ದಟ್ 4c0 ಇನ್ ದ ಸೆನ್ಸ್ ನಮ್ಗೆ ಏನ್ ಬರುತ್ತೆ, ಅದು ವ್ಯಾಲ್ಯೂ 1 ಬರುತ್ತೆ. 1 ಆಗೋಗುತ್ತೆ. 1 ಇಂಟು ಎಕ್ಸ್ ಪವರ್ 4 ಏನಿದೆ ಅದನ್ನ ಹಾಗೆ ಬರೀತೀರಾ. ಎಕ್ಸ್ ಪವರ್ 4 ಪ್ಲಸ್ 4c1 ವ್ಯಾಲ್ಯೂ nc1 is equal to always n. So we are using that one here. ಇಲ್ಲೇನ್ ಬರುತ್ತೆ 4x power 3 y ಮಾತ್ರ ಉಳ್ಕೊಳ್ಳುತ್ತೆ. 4x power 3 y. Next one plus 4c2 ಇದೆ. Now you apply combination formula here. If you are applying 4 into 3, ನಾನು ಆಲ್ರೆಡಿ ಹೇಳಿದ್ದೀನಿ ಡಿನಾಮಿನೇಟರ್ಲಿ 2 ಇದೆ ಅಂದರೆ ನ್ಯೂಮರೇಟರ್ಲಿ 2 ನಂಬರ್ನ ಎಕ್ಸ್ಪ್ಯಾಂಡ್ ಮಾಡಿ ಅಷ್ಟೇ. ಕೆಳಗಡೆ ಅದೇನು ಕೊಟ್ಟಿರ್ತಾರೆ ಅದರದ್ದು ಫ್ಯಾಕ್ಟೋರಿಯಲ್ ಎಕ್ಸ್ ಪವರ್ ಸ್ಕ್ವೇರ್ ವೈ ಪವರ್ ಸ್ಕ್ವೇರ್ ಪ್ಲಸ್ 4c3 ಇದೆ. 4c3 ಇನ್ ದ ಸೆನ್ಸ್ 4c1 ಅಂತ ಬರಿಬಹುದು, ಅಥವಾ ನೀವು ಡೈರೆಕ್ಟ್ ಆಗಿ ಅಷ್ಟನ್ನು ಬರೀರಿ, ತೊಂದರೆ ಇಲ್ಲ. 4 ಇಂಟು 3 into 2 by 3 into 2 into 1 3 ಟರ್ಮ್ಸ್ ಇದೆ. 3 ನಂಬರನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ, ಕೆಳಗಡೆ 3 ಫ್ಯಾಕ್ಟೋರಿಯಲ್ ಅನ್ನ ಬರೆದಿದ್ದೀನಿ. ಓಕೆ ನೆಕ್ಸ್ಟ್ ಏನಿದೆ ಎಕ್ಸ್ ಪವರ್ 4 minus 3 ಅಂದ್ರೆ ಎಕ್ಸ್, ವೈ ಪವರ್ 3 ಪ್ಲಸ್ ಇದ್ರ ವ್ಯಾಲ್ಯೂ 4c4 ಅಂತ ಬಂದಿದೆ, ಅದು ಕ್ಯಾನ್ಸಲ್ ಆಗುತ್ತೆ 1 ಆಗುತ್ತೆ. ಅಂಡ್ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ ನಿಮಗೆ y power 4 because x power 4 minus 4 ಇದೆ, that one becomes 0. X power 0 value is equal to 1. So you are getting like this. If you are simplifying this one, 2 ones are 2 2s are here, 3 cancel, 2 2 cancel. Write down the remaining answer here. X power 4 plus 4x cube y plus 3 2s are 6x square y square plus 4x y cube plus y power 4. ಇದು x plus y whole power 4 ಏನಿದೆ ಆ ಒಂದು ಬೈನಾಮಿಯಲ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಜಸ್ಟ್ ಯು ಅಬ್ಸರ್ವ್ ಹಿಯರ್. ಇಲ್ಲೂ ಅಷ್ಟೇ ಎಕ್ಸ್ ಪವರ್ 4 ಇದೆ, ನೆಕ್ಸ್ಟ್ ಡಿಕ್ರೀಸ್ ಆಗ್ತಾ ಬಂದಿದೆ.
y ಪವರ್ 0 ಇಂದ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ನಾನು ಆಲ್ರೆಡಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ, ಎಷ್ಟು ಬರಬೇಕು ಅಂತ ಹೇಳಿದ್ರೆ ಇದು n ಆಗುತ್ತಲ್ವಾ. ನಂಬರ್ ಆಫ್ ಟರ್ಮ್ಸ್ ಎಷ್ಟಿರಬೇಕು, n+1 ಎಷ್ಟಿರುತ್ತೆ ಅದಕ್ಕಿಂತ ಒಂದು ಜಾಸ್ತಿ ಆಗ್ಬೇಕಂತ ನಾನು ಥಿಯರಿ ಪಾರ್ಟ್ ಅಲ್ಲಿ ನಿಮ್ಗೆ ಹೇಳಿದೆ. ಸೊ 4 ಇರೋದ್ರಿಂದ ಟರ್ಮ್ಸ್ ಎಷ್ಟು ಬರಬೇಕು, 4+1 ಅಂದ್ರೆ 5 ಟರ್ಮ್ಸ್ ಬರಬೇಕು. ನಾವ್ ಯು ಕೌಂಟ್ 1 2 3 4 5 ಟರ್ಮ್ಸ್ ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಬರುತ್ತೆ. ಆ ಕಂಡೀಷನ್ ಇಲ್ಲಿ ಸ್ಯಾಟಿಸ್ಫೈ ಆಗಿದೆ ಅಲ್ವಾ. ದಿಸ್ ವೇ ವಿ ಆರ್ ಎಕ್ಸ್ಪ್ಯಾಂಡಿಂಗ್ x+5 ಹೋಲ್ ಪವರ್ 4. ಬಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ತರ ಎಕ್ಸ್ಪ್ಯಾನ್ಷನ್ ಎಲ್ಲ ಕೇಳಲ್ಲ. ಬಟ್ ದೇ ಆರ್ ಆಸ್ಕಿಂಗ್ ಮಿಡಲ್ ಟರ್ಮ್ ಆಫ್ ದಿಸ್ ಎಕ್ಸ್ಪ್ಯಾನ್ಷನ್ ಅಂತ ಕೇಳ್ತಾನೆ. 6x² y² ಏನು ಅಂತ ನೀವು ಕಂಡುಹಿಡಿಬೇಕು. ಅದಕ್ಕೆಲ್ಲ ಬೇರೆ ಫಾರ್ಮುಲಾ ಇದೆ. ಅಂಡ್ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ ಕೇಳ್ತಾನೆ, ಅದಕ್ಕೂ ಫಾರ್ಮುಲಾ ಹೇಳಿದ್ದೀನಿ. ಆ ರೀತಿ ಕ್ವೆಶನ್ಸ್ ಕೇಳ್ತಾನೆ. ಬಟ್ ಇದನ್ನ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಓಕೆ, ಯಾ, shall I move next question? Next question is what they are asking in second question. The number of terms in the expansion of ಏನ್ ಕೇಳಿದ್ದಾರೆ, ಕೊಟ್ಟಿರೋದೇನು ಅವರು ನಿಮ್ಗೆ x+y+z ಪವರ್ 10 ಅಂತ ಕೊಟ್ಟಿದ್ದಾರೆ. x+y+z ಪವರ್ 10 ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದಕ್ಕೆ ನಿಮ್ಗೆ ಒಂದು ಫಾರ್ಮುಲಾ ಕೊಟ್ಟಿದ್ದೆ. x+y+z ಹೋಲ್ ಪವರ್ 10 ಅಂತ ಇದ್ರೆ ಯು ಶುಡ್ ರೈಟ್, ಏನ್ ಫಾರ್ಮುಲಾ ಇದೆ, n+1 n+2/2. n ಏನಿಲ್ಲಿ, n 10 ಆಗುತ್ತೆ. 10+1 10+2/2 ಆಗುತ್ತೆ ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 11 × 12 ಬರುತ್ತೆ by 2. 2 1s are 2 6s are. Total number of terms in this question is 66. ಆಪ್ಷನ್ ಅಲ್ಲಿ ಇದೆ ನೋಡಿ ನೀವು ಆನ್ಸರ್. 66 is the right answer. ಯಾವೆಲ್ಲ ಕ್ವೆಶನ್ಗೆ ಪವರ್ 10, ಇಲ್ಲಿ 3 ವೇರಿಯೇಬಲ್ ಬ್ರಾಕೆಟ್ ಅಲ್ಲಿ 3 ವೇರಿಯೇಬಲ್ ಇದ್ದು ಪವರ್ 10 ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಅಂದ್ರೆ ನಾವು ಡೈರೆಕ್ಟ್ ಆಗಿ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ವಿ ನೋ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ ನಾವು ಡೈರೆಕ್ಟ್ ಆಗಿ ಇಲ್ಲಿ ಐಡೆಂಟಿಫೈ ಮಾಡಬಹುದು. ಕ್ಲಿಯರ್? ಯಾ, shall I move next one? Next question is same. Find the number of terms in the expression ಅಂತ ಕೊಟ್ಟಿದ್ದಾನೆ. ಓಕೆ, ಐ ವಿಲ್ ರೈಟ್ ದಟ್ ಒನ್. x² y² ಪವರ್ 25 ಮೈನಸ್ x² y² ಪವರ್ 25 ಅಂತ ಕೊಟ್ಟಿದ್ದಾನೆ. ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಅದರಲ್ಲಿ ನೀವು ನಂಬರ್ ಆಫ್ ಟರ್ಮ್ಸ್ ಇದರಲ್ಲಿ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಬೇಕು. ಈಗ ನಾವು ಈ ತರ ಕೇಳಿದಾಗ, ನಂಬರ್ ಆಫ್ ಟರ್ಮ್ಸ್ ಕೇಳಿದಾಗ ಆ ಪವರ್ ಏನ್ ಕೊಟ್ಟಿರ್ತಾನೆ ಎಕ್ಸ್ಪ್ರೆಷನ್ ಅಲ್ಲಿ ಅದು ಆಡ್ ನಂಬರ್ ಈವನ್ ನಂಬರ್ ಅಂತ ನೋಡ್ಬೇಕಾಗತ್ತೆ. ಸೊ ಇದು ಪವರ್ ಏನಿದೆ, ಇದು n. ಹಿಯರ್ n = 25. ಪವರ್ ಏನ್ ಕೊಟ್ಟಿರ್ತಾನೆ ಅದು n ತಗೋಬೇಕು. ಯಾ, n ಏನಪ್ಪ ಇದು, n ಈವನ್ ನಂಬರ್ ಆಡ್ ನಂಬರ್, ಇದು ಆಡ್ ನಂಬರ್ ಆಗಿದೆ. ಸೊ 25 is odd number. 25 is odd number. If 25 is odd number, we need to use the formula number of terms ಗೆ n+1/2. n+1/2. ಅದಕ್ಕೆ ಜಸ್ಟ್ n ಪ್ಲೇಸ್ ಅಲ್ಲಿ ನೀವು 25 ನ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಯು ಆರ್ ಗೆಟಿಂಗ್ ದ ಆನ್ಸರ್. ಏನಾಗುತ್ತೆ, 25 plus 1/2, you are getting 26/2. If you are simplifying this one, 13 terms ಈ ಎಕ್ಸ್ಪ್ಯಾನ್ಷನ್ ಅಲ್ಲಿ ಇದೆ. 13 ಟರ್ಮ್ಸ್ ಈ ಎಕ್ಸ್ಪ್ಯಾನ್ಷನ್. ಇದನ್ನ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಬೈನೋಮಿಯಲ್ ಥಿಯರಮ್ ಅನ್ನ ಟೋಟಲ್ ಆಗಿ ನಿಮ್ಗೆ 13 ಟರ್ಮ್ಸ್ ಬರುತ್ತೆ. ಯಾಕೆ ಮೇಡಮ್, ನೀವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಪವರ್ ಎಷ್ಟಿರುತ್ತೆ, n ಇದೆ. n ಪವರ್ ಏನಿರುತ್ತೆ ಅದಕ್ಕೆ ಒಂದು ಪ್ಲಸ್ ಆಗಿ ಟರ್ಮ್ ಇರುತ್ತೆ ಅಂತ ಹೇಳಿದೀರಾ. ಇಲ್ಲಿ ನೋಡಿದ್ರೆ 25, ನೀವ್ ಹೇಳೋ ಪ್ರಕಾರ ಆದ್ರೆ 26 ಇರ್ಬೇಕಲ್ವಾ ಅಂತ ಕೇಳ್ಬೋದು. ಬಟ್ ಇಲ್ಲೇನಿದೆ, ಮಧ್ಯದಲ್ಲಿ ನೆಗೆಟಿವ್ ಇದೆ. ಅಂಡ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬರುತ್ತೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಟರ್ಮ್ 25 ಇರ್ಬೋದು. ಒಂದಕ್ಕೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ರಿಮೈನಿಂಗು ಉಳ್ಕೊಳ್ಳೋದು ಎಷ್ಟಿರುತ್ತೆ, 26 ಉಳ್ಕೊಳ್ಳುತ್ತೆ ಟರ್ಮ್. ರಿಮೈನಿಂಗ್ ಉಳ್ಕೊಳ್ಳೋದು ಒಂದಕ್ಕೊಂದು ಕ್ಯಾನ್ಸಲ್ ಆದ್ರೆ ಲಾಸ್ಟ್ ಅಲ್ಲಿ ಬರೋದು ಏನಾಗಿರುತ್ತೆ, 13 ಟರ್ಮ್ಸ್ ಆಗಿರುತ್ತೆ. ಇಫ್ ಯು ಆರ್ ಎಕ್ಸ್ಪ್ಯಾಂಡಿಂಗ್ ದಿಸ್ ಒನ್, ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾದ್ರೆ, ಇಫ್ ಯು ಆರ್ ಎಕ್ಸ್ಪ್ಯಾಂಡಿಂಗ್ ದಿಸ್ ಒನ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸಮ್ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗಿ ಟೋಟಲ್ ಆಗಿ ನಿಮ್ಗೆ ಉಳ್ಕೊಳ್ಳೋ ಟರ್ಮ್ ಎಷ್ಟಾಗಿರುತ್ತೆ, 13 ಆಗುತ್ತೆ. ಅಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ನಾವು ಈ ತರ ಫಾರ್ಮುಲಾನ ಯೂಸ್ ಮಾಡಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಯಾ, ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಪ್ರಾಬ್ಲಮ್. ಸೇಮ್
ಸಿ ದ ಕ್ವೆಶನ್ ನೋಡಿ ಇಲ್ಲಿ ಏನಿದೆ, ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ತಾನೇ ಇದೆ. ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ ಅಂತಾನೆ ಕೇಳಿದ್ದಾನೆ. ಐ ವಿಲ್ ರೈಟ್ ದಟ್ ಎಕ್ಸ್ಪ್ಯಾನ್ಷನ್ ಎಕ್ಸ್ ಪ್ಲಸ್ ಎ ಹೋಲ್ ಪವರ್ 47 ಮೈನಸ್ ಎಕ್ಸ್ ಮೈನಸ್ ಎ ಹೋಲ್ ಪವರ್ 47. ಸೇಮ್ ಇದರಲ್ಲೂ ಅಷ್ಟೇ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ನೀವು ಕಂಡುಹಿಡಿಬೇಕಾದ್ರೆ ಕೊಟ್ಟಿರೋ ಅಂತ ಎನ್ ಹಿಯರ್, ವಾಟ್ ಈಸ್ ಎನ್ ಹಿಯರ್ ಎನ್ ಈಕ್ವಲ್ ಟು 47. therefore 47 is a odd number. 47 is a odd number ಆಗಿದ್ದಾಗ ನಂಬರ್ ಆಫ್ ಟರ್ಮ್ಸ್ ನ ಹೇಗೆ ಕಂಡುಹಿಡಿತೀರಾ ನೀವು? n plus 1/2 ಫಾರ್ಮುಲಾ ಹಾಕೊಳ್ತೀರಾ. ವಾಟ್ ಈಸ್ n here? n is 47. you should write down that one. 47 plus 1/2. if you are adding that one, you are getting 48. 2 ಇಂದ 48 ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 24 ಟರ್ಮ್ಸ್ ಬರುತ್ತೆ. ಟೋಟಲ್ ಆಗಿ ಎಷ್ಟಿರುತ್ತೆ? 24 ಟರ್ಮ್ಸು. ಈ ಫಾರ್ಮುಲಾನ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಕಾರ್ಡಿಂಗ್ ಟು ಬೈನೋಮಿಯಲ್ ಥಿಯರಮ್ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ? 24 ಟರ್ಮ್ಸ್ ಬರುತ್ತೆ. ಓಕೆ, ಯಾ. ನೆಕ್ಸ್ಟ್ ಕ್ವೆಶನ್. Question is find the number of terms what they are given. I will write here 1 plus 2x plus x square whole power 50 ಅಂತ ಕೊಟ್ಟಿದ್ದಾನೆ. ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದ್ರ ಪವರ್ 50 ಅಂತ ಕೊಟ್ಟಿದ್ದಾನೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟು ನಾವು ಒಳಗಡೆ ಇರೋ ಈಕ್ವೇಶನ್ ಅನ್ನ ಸಿಂಪ್ಲಿಫೈ ಮಾಡಬೇಕು. ಇಫ್ ಯು ಆರ್ ಅಬ್ಸರ್ವಿಂಗ್ ದಟ್ ಈಕ್ವೇಶನ್, ಅದು ಕ್ವಾಡ್ರಾಟಿಕ್ ಈಕ್ವೇಶನ್ ತರ ಇದೆ. ಸೊ ಕ್ಯಾನ್ ಐ ರೈಟ್ ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಅಂತ ಇದೆ. ಐ ಆಮ್ ಯೂಸಿಂಗ್ ಹಿಯರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ದೆನ್ a ಪ್ಲೇಸ್ ಅಲ್ಲಿ ಏನಿದೆ? 1 ಇದೆ. b ಪ್ಲೇಸ್ ಅಲ್ಲಿ ಏನಿದೆ? x ಇದೆ. ಹೋಲ್ ಸ್ಕ್ವೇರ್ ಆದ್ರೆ 1 ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇನ್ ದ ಸೆನ್ಸ್ x ಸ್ಕ್ವೇರ್ ಪ್ಲಸ್ 2 ಇಂಟು x ಬರುತ್ತೆ. ಓಕೆ, ಈ ಫಾರ್ಮ್ಯಾಟ್ ಇದೆ. ಸೊ ಕ್ಯಾನ್ ಐ ರೈಟ್ ದಿಸ್ ಒನ್ ಇನ್ ದ ಫಾರ್ಮ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಹೋಲ್ ಪವರ್ ಏನ್ ಕೊಟ್ಟಿದ್ದಾರೆ ಅವನು ಇಲ್ಲಿ? ಇದು ಹೋಲ್ ಪವರ್ ಏನ್ ಕೊಟ್ಟಿದ್ದಾರೆ? 50 ಕೊಟ್ಟಿದ್ದಾರೆ. ನಮಗ್ ಗೊತ್ತು, ಒಂದ್ ಯಾವ್ದಾದ್ರು ನಂಬರ್ ಮೇಲೆ 2 ಪವರ್ ಇದ್ರೆ ಇದೆರಡನ್ನು ಮಲ್ಟಿಪ್ಲೈ ಮಾಡಬಹುದು. ಇಂಡಿಸಸ್ ಟಾಪಿಕ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. a ಪವರ್ m ಹೋಲ್ ಪವರ್ n ಇದ್ರೆ ವಿ ಕ್ಯಾನ್ ರೈಟ್ ದಟ್ ಒನ್ a ಪವರ್ m ಇಂಟು n ಅಂತ ಬರೀಬಹುದು. ಸೊ ವಿ ಆರ್ ಯೂಸಿಂಗ್ ದಟ್ ಇಂಡಿಸಸ್ ಮೆಥಡ್ ಹಿಯರ್. 1 ಪ್ಲಸ್ ಎಕ್ಸ್ ಪವರ್ ಎಷ್ಟಾಯ್ತು? 100 ಆಯ್ತು. 1 ಪ್ಲಸ್ ಎಕ್ಸ್ ಪವರ್ 100 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಏನಾಗುತ್ತೆ? ನಂಬರ್ ಆಫ್ ಟರ್ಮ್ಸ್ ಹೇಳಿದೆ ನಾನು ಆಲ್ರೆಡಿ. 100 ಇದೆ ಅಂತಂದ್ರೆ ಅದಕ್ಕೆ ಒಂದು ಪ್ಲಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯ್ತು ಇಲ್ಲಿಗೆ? ಟೋಟಲ್ ನಂಬರ್ ಆಫ್ ಟರ್ಮ್ಸ್ 101. ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯ್ತು? 101 ಟರ್ಮ್ಸ್ ಈ ಎಕ್ಸ್ಪ್ಯಾನ್ಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ಯಾ, ದಿಸ್ ವೇ ವಿ ಆರ್ ಸಾಲ್ವಿಂಗ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಯು ಶುಡ್ ಅಬ್ಸರ್ವ್. ಇದನ್ನ ಸಿಂಪ್ಲಿಫೈ ಮಾಡ್ಬೋದಾ ಒಳಗಡೆ ಇರೋದನ್ನ ಅಂತ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅದೆಲ್ಲ ಟ್ರಿಕ್ಸ್. ಓಕೆ, ಯಾ, ಇಷ್ಟು ಪ್ರಾಬ್ಲಮ್ ಅನ್ನ ಈ ಸೆಷನ್ ಅಲ್ಲಿ ನೋಡೋಣ. ಇನ್ನೊಂದಷ್ಟು ಪ್ರಾಬ್ಲಮ್ಸ್ ನಿಮಗೆ ಬೇಕಂತಂದ್ರೆ ನೆಕ್ಸ್ಟ್ ಸೆಷನ್ ಏನಿದೆ ಅದರಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಇನ್ನು ಮೋರ್ ಪ್ರಾಬ್ಲಮ್ಸ್ ನಾನು ಆ ಸೆಷನ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. Hey there, are you looking for the perfect study companion? Try RankBook. Download RankBook app from Google Play Store today. Just click on the link in the description and start your journey towards academic success. Log in using your mobile number. Our app offers a vast library of resources, personalized study tips, and easy process tracking. It is everything you need to excel in your studies.